ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮಾರಿ ಯೂಟ್ಯೂಬ್ ಚಾನಲ್. ಏನು ರೆಡಿ ಆಗಬೇಕು, ಇವತ್ತು ಮದರ್ಸ್ ಡೇ ಐತಿ. ರೆಡಿಯಾಗಿ ಏನಾದರೂ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ನೋಡ್ರಿ, ನನ್ನ ಮಗಳು ಎಲ್ಲ ಹೊಡೆದಿಟ್ಬಿಟ್ಟಾಳ. ಇರಲಿ, ಇದನ್ನು ಯೂಸ್ ಮಾಡ್ಕೊತೀನಿ. ಇದ್ರಾಗ ಒಂದು 5-6 ಭಾಗ ಮಾಡಿಟ್ಬಿಟ್ಟಾಳ. ಈ ಥರ ಕೈಯಾಗ ಯಾವುದು ಹುಡುಗ ಎಲ್ಲ ಇಲ್ಲ. ಸೊ ಮತ್ತೇನಂತಂದ್ರೆ, ಇವತ್ತು ಮದರ್ಸ್ ಡೇ ಅಲ್ಲ. ಸೊ ಎಲ್ಲ ತಾಯಂದ್ರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತೀನಿ. ನಾ ಬಾದಿನ ಆಗಿದ್ದ ಸೀರೆ ಅದು ಉಟ್ಕೊಂಡೆಲ್ಲ ವಿಡಿಯೋ ಮಾಡಲ್ಲ, ಏನಿಲ್ಲ ನಂತರ. ಸೊ ಸುಮ್ಮನೆ ಹಂಗೆ ಇದ್ದಷ್ಟರ ಮ್ಯಾಗ ವಿಡಿಯೋ ಮಾಡೋದು ಅದೇ ಈ ಥರ ಮಾಡ್ತಿರ್ತೀನಿ. ಸೊ ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಇವತ್ತು ವಿಡಿಯೋ ಮಾಡಾಕ್ತೀನಿ. ಸೊ ನೋಡಿರಿ, ನಮ್ಮ ಸರ್ಲು ಬಂದು ಮಾರ್ನಿಂಗ್ ಮಕ್ಕೊಂಡನ, ಬೆಳಗ್ಗೆ ಮಕ್ಕೊಂಡನ. ಬರೋದ ಯಾವಾಗ ಬಂದಾನ ಅಂದ್ರೆ ಬೆಳಗ್ಗೆ 7 ಗಂಟೆ ಆಗಿತ್ತು, ಆಗ ಬಂದಾನ. ಮಕ್ಕೊಂಡ್ಬಿಟ್ಟಾನ. ಅಕ್ಕಿ ಹಂಗೆ ನಾನು ಸೀರೆ ಉಟ್ಕೊಳಕತ್ತೀನಿ, ಚಾಲು ಮಾಡ್ಯಾಗ. ಸೊ ಇರಲಿ, ಆಕಿನ ಮನ್ಗಿಸಿ ಮತ್ತು ನಾ ರೆಡಿ ಆಗ್ಬೇಕಂದ್ರೆ ಜಾಸ್ತಿನ ಟೈಮ್ ಆಯ್ತು. ಹಾಗಾಗಿ ಇವಾಗ ಲಾಗ್ ಮಾಡಾಕತ್ತೀನಿ ನಾನು, ಕನ್ನಡ ಲಾಗ್. ಸೊ ಸಪೋರ್ಟ್ ಚಲೋ ಸಿಗಾಕತ್ತೈತಿ. ಪದೇ ಅದನ್ನ ಹೇಳಕ್ಕೆ ಇಷ್ಟಪಡಂಗಿಲ್ಲ. ಸೊ ಇನ್ನೂ ಹೆಚ್ಚಿನ ರೀತಿಯೊಳಗೆ ಸಪೋರ್ಟ್ ಮಾಡಿರಿ ನಮ್ಗೆ ಅಂತ ಕೇಳ್ಕೊತೀನಿ. ಮದರ್ಸ್ ಅಂತಂದ್ರೆ ನನ್ನ ಲೈಫ್ ಒಳಗೆ ಜಾಸ್ತಿ ಜನ ಮದರ್ಸ್ ಅದಾರ. ಸೊ ನನಗೆ ವಿದ್ಯೆ ಹೇಳ್ಕೊಟ್ಟು ಟೀಚರ್ಸಿಂದ ಹಿಡಿದು ಪ್ರತಿಯೊಬ್ಬರು ನನಗೆ ಮದರ್ಸ. ಸೊ ನಮ್ಮ ಎಲ್ಲರಿಗೂ ಮದರ್ಸ್ ಡೇ ಸ್ಪೆಷಲಾಗಿ ಇವತ್ತು ಅವ್ರಿಗೋಸ್ಕರ ಅಂತ ಇದು ವಿಡಿಯೋ ಮಾಡಾಕ್ತೀನಿ. ಅವ್ರಿಗೋಸ್ಕರನ ಇದನ್ನು ಡೆಡಿಕೇಟ್ ಮಾಡ್ತೀನಿ ಈ ವಿಡಿಯೋ ಅಂತರೂ. ನಾನು ಮದರ್ಸ್ ಡೇ ಅಂತಂದ್ರೆ ಸ್ಪೆಷಲಾಗಿ ಹೆಣ್ಮಕ್ಳಿಗೆ ಅಂತಂದ್ರೆ ಯಾವಾಗಲೂ ಒಂದು ಫೀಲಿಂಗ್ ಕಾಡೋದ ಒಂದು ತಾಯಿ ಅದ್ದಿನ. ನಿಜ ಹೇಳ್ಬೇಕಂತಂದ್ರೆ ನನಗೂ ಕೂಡ ಅಷ್ಟ. ನಾ ಏನು ಅಮ್ಮನ ಮುದ್ದಿನ ಮಗಳಲ್ಲ, ಅಪ್ಪನ ಮುದ್ದಿನ ಮಗಳು. ಸೊ ಇರಲಿ, ನಮ್ಮ ಅವ್ವಗೋಸ್ಕರ ಅಂತ ನಾನು ಏನು ವಿಡಿಯೋ ಮಾಡೋದಿಲ್ಲ, ಏನಿಲ್ಲ ಭಾಳ ಜಾಸ್ತಿ. ಸೊ ಈಗೀಗ ಅದು ಆಕೆ ಬಗ್ಗೆ ಮಾತಾಡೋದಾಗಲಿ ಇದು ಮಾಡಾಕ್ತೀನಿ. ನಮ್ಮ ಅವ್ವನ ಬಗ್ಗೆ ನನಗೆ ನಿಜ ಅಂತಂದ್ರೆ ಸಿಟ್ಟು ಬರ್ತಿತ್ತು ಜಾಸ್ತಿ, ಅಷ್ಟು ಸಿಟ್ಟೆಲ್ಲ ಬರ್ತಿತ್ತು. ಸೊ ಈಗ ಯಾಕೆ ಕಂಟ್ರೋಲ್ ಮಾಡ್ಕೊಂಡೀನಿ ಅಂದ್ರೆ, ಆಕೆ ಸ್ಥಾನದೋಗಿ ನಿಂತು ನೋಡಿದಾಗ ನಾ ಈಗ ಕಂಟ್ರೋಲ್ ಮಾಡ್ಕೊಂಡೀನಿ. ನಿಜ ಹೇಳ್ಬೇಕಂತಂದ್ರೆ ನಮ್ಮ ಅವ್ವನ ಮ್ಯಾಗ ಯಾಕೆ ಜಾಸ್ತಿ ಸಿಟ್ಟು ಬರ್ತಪ್ಪ ಅಂತಂದ್ರೆ, ಏನೋ ಸಣ್ಣ ವಿಷಯಕ್ಕೂ ಹೆಣ್ಮಕ್ಳನ್ನ ಹಿಡ್ದೀನಿ ಅಂತಂದ್ರೆ ಹತ್ತು ಬಿಡೋದು ಅದು ಹಿಂಗೆ ಮಾಡ್ತಿರ್ತಾ. ನನಗದು ಇಷ್ಟನೇ ಆಗೋದಿಲ್ಲ. ನನ್ನ ವಿಷಯದಾಗ ನನ್ನ ಲೈಫ್ ಎಲ್ಲ ಹಾಳಾಗೈತಿ ನಿಜ ಹೇಳ್ಬೇಕಂತಂದ್ರೆ. ಆ ಥರ ಹಾಳಾದ ಸಿಚುವೇಶನ್ದಾಗ ನಮ್ಮ ಬರೀ ನನ್ನ ಮಗಳ ಜೀವನ ಹಂಗಾಯ್ತು ಹಿಂಗಾಯ್ತು. ಹಾಳಾದಕ್ಕಿಗೆ ನನಗೆ ಬೇಜಾರಿಲ್ಲ. ಒಂದೊಂದು ಸಲ ಈ ಥರ ಇರ್ತೀನಿ, ನಾನು ಬೇಜಾರಿಲ್ಲಾರ್ದರ ಥರ ಇರ್ತೀನಿ. ಸೊ ತೋರಿಸ್ಕೋದಿಲ್ಲ, ನನಗೂ ಸಿಕ್ಕಾಪಟ್ಟೆ ಬೇಜಾರೈತೆ ಅದ್ರ ಬಗ್ಗೆ. ಬಟ್ ನಾನು ತೋರಿಸ್ಕೋಕ್ಕೆ ಇಷ್ಟಪಡೋದಿಲ್ಲ. ನಮ್ಮವ್ವ ಬರೀ ಅದಕ್ಕೆ ಯಾವಾಗಲೂ ಅಳ್ತಿರ್ತಾಳೆ. ನನಗಿಷ್ಟ ಆಗೋದಿಲ್ಲ ಕೇಳೋದು ನಿಜ ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ಆಕೆ ಮ್ಯಾಗ ನಾ ಯಾವಾಗಲೂ ಕೋಪ ಮಾಡ್ಕೋದು, ಸಿಟ್ಟು ಮಾಡ್ಕೋದು ಈ ಥರ ಹೇಳ್ತಿರ್ತೀನಿ. ಹಾಳಾದ ಜೀವನ ಏನು ಸರಿ ಮಾಡೋಕ್ಕಾಗಲ್ಲ. ಇನ್ನೊಂದು ಕಡೆ ಹೆಂಗೋ ಸರಿ ಮಾಡ್ಬೋದು. ಬಟ್ ನಂದು ಹಂಗಾಗಿದ್ದು ಲೈಫ್ ಒಂದು ಕಡೆ ಹೆಂಗೋ ಸರಿ ಆಗೈತಿ ಈಗ ನಿಜ ಹೇಳ್ಬೇಕಂತಂದ್ರೆ. ಆ ಟಾಪಿಕ್ನ ನನಗೆ ಇಷ್ಟ ಇಲ್ಲ. ಬಟ್ ಹೋಗಲಿ, ಅದು ಟಾಪಿಕ ಬ್ಯಾಡೀಗ. ಅದಕ್ಕೋಸ್ಕರ ನಮ್ಮವ್ವ ಯಾವಾಗಲೂ ಅಳ್ತಿರ್ತಾಳೆ, ಹಂಗಾಯ್ತು ನನ್ನ ಮಗಳ ಲೈಫ್, ಹಿಂಗಾಯ್ತು ನನ್ನ ಮಗಳ ಲೈಫ್ ಅಂತೇಳಿ. ಈ ಥರ ಆಕೆ ಹಂಗೆ ಮಾಡ್ಕೊಳ್ಳೋದು ನನಗೆ ಇಷ್ಟನೇ ಇಲ್ಲ, ಹಂಗೆ ಅಳೋದು ಅದು. ಅದಕ್ಕೋಸ್ಕರ ನಾನು ಯಾವಾಗಲೂ ಸಿಟ್ಟು ಮಾಡೋದು ಈ ಥರ ಮಾಡ್ತಿದ್ನಿ. ಅದ ಸಿಟ್ಟು ಇಟ್ಕೊಂಡು ಆಕೆ ಇನ್ನಟ್ಟು ನನಗೆ ಬೈಯೋದು. ನಾ ತಾಯ್ದಾಕಿ ಬೈತಾಳೆ ತಡೆ ಅಂತ ಮತ್ತಟ ಸಿಟ್ಟು ಮಾಡೋದು. ಇದೇ ಥರ ಬಂದೀನಿ. ಸಣ್ಣಕ್ಕಿದ್ದಾಗಿಂತ ಅಂತರೂ ನಾನು 13 ವರ್ಷಕ್ಕೂ ಹುಟ್ಟೀನಿ. ನಮ್ಮಪ್ಪಗೆ 13 ವರ್ಷಕ್ಕೆ ಹುಟ್ಟೀನಂದ್ರೆ ನಾನು ಎಷ್ಟು ಮುದ್ದು ಮಾಡಿ ಬೆಳೆಸಿದ್ದಿರ್ಬೇಕು ನೀವು ಯೋಚನೆ ಮಾಡಿರಿ. ಅಷ್ಟು ಮುದ್ದು ಮಾಡಿಲ್ಲ ಬೆಳೆಸಾಳ ನಮ್ಮವ್ವ. ಊಟ ಮಾಡಲಿಲ್ಲ ಅಂತಂದ್ರೆ ಜಾಸ್ತಿ ಬಡಿಯೋದು ಹೊಡೆಯೋದು. ನಾನು ಈಗ ನನ್ನ ಮಗಳಿಗೆ ಅದನ್ನ ಮಾಡೋದು. ಎಲ್ಲರೂ ಅಂತಾರೆ, ನೀನ ಇಷ್ಟು ತಳಗದಿ ನಿನ್ನಂಗೆ ನಿನ್ನ ಮಗಳು ಆಗ್ತಾ ಅಂತೆ. ಸೊ ಅದಕ್ಕೋಸ್ಕರ ನಾನು ನನ್ನ ಮಗಳನ್ನೆಲ್ಲ ಬಡ್ದು ಊಟ ಮಾಡಿಸ್ತಿರ್ತೀನಿ. ಅಲ್ಲಿ ಬಡ್ದು ಊಟ ಮಾಡಿಸೋದ್ರಾಗ ಆಕಿದ ಅರ್ಧ ಕಂಡೆಲ್ಲ ಸೌದಿರ್ತೈತಿ ನಿಜ ಹೇಳ್ಬೇಕಂತಂದ್ರೆ. ಅದಕ್ಕೆ ನಾನು ಸಣ್ಣಕ್ಕಿದ್ದಾಗ ನಾವು ಆವಾಗ ಮಮ್ಮಿ ಅಂತ ಕರಿತಿದ್ನಿ. ಮಮ್ಮಿ ಅಂತ ಕರಿತಿದ್ನಿ. ಏನೋಪ್ಪ ಒಂದು ಸ್ವಲ್ಪ ಮೈಂಡ್ ಚೇಂಜ್ ಮಾಡ್ಕೊಂಡು ಮಮ್ಮಿ ಅನ್ನೋದನ್ನ ಬಿಟ್ಟೀನಿ. ಅವ್ವ ಅಂತ ಕರಿತೀನಿ ಯಾವಾಗಲೂ.
ಯಾಕೆ ಮಮ್ಮಿ ಅನ್ನೋದು ಕರೀಲಿಲ್ಲಪ್ಪ ಅಂತಂದ್ರೆ ಸ್ಕೂಲ್ಗೆ ಹೋದಾಗ ನಮ್ಮ ಹನುಮರೆಡ್ಡಿ ಟೀಚರ್ ಅಂತೆ ನಮ್ಮ ಸ್ಕೂಲ್ ಟೀಚರ ಮಮ್ಮಿ ಅಂತಂದ್ರೆ ಇಂಗ್ಲೀಷ್ ಒಳಗೆ ಈ ಥರ ಅಂತಾರೆ, ಸತ್ತ ಹೆಣಗಳಿಗೆಲ್ಲ ಮಮ್ಮಿ ಅಂತಾರೆ ಅಂತ ಈ ಥರ ಎಲ್ಲ ಹೇಳ್ಕೊಟ್ರೆ. ಸೊ ಅವಾಗ್ನಿಂದ ನಾನು ಮಮ್ಮಿ ಅಂತ ಅನ್ನೋದು ಕೈ ಬಿಟ್ಟಿನಿ. ನಮ್ಮವ್ವಾಗ ಯಾಕೆ ಈ ಥರ ಮಮ್ಮಿ ಅನ್ನೋದು, ಸತ್ತೆನಕ್ಕೆ ಅನ್ನುವಂಥ ಪದಗಳನ್ನು ಯಾಕೆ ನಮ್ಮವ್ವಾಗ ಯೂಸ್ ಮಾಡೋದು ಅಂತ ಅಂದ್ಕೊಂಡು ನಾ ಅವಾಗಿನಿಂದ ಮಮ್ಮಿ ಅನ್ನೋದನ್ನು ಕೈ ಬಿಟ್ಟಿನಿ. ಅಂಗನವಾಡಿಗೆ ಅದು ಹೋಗ್ಬೇಕಾದ್ರೆ ನಮ್ಮ ಮನ್ಯಾಗ ಅದು ತಿನ್ನು ಇದು ತಿನ್ನು ಅಂತ ಸಿಕ್ಕಾಪಟ್ಟೆ ಎಲ್ಲ ತಂದಿಡ್ತಿದ್ರು ನನಗೆ. ಯಾಕಂದ್ರೆ ಒಬ್ಬಾಕೆ ಮಗಳು 5 ವರ್ಷ ಆಗೋ ತನಕ ಒಬ್ಬಾಕೆ ಇದ್ದೀನಿ ನಾನು. 5 ವರ್ಷದ ಮ್ಯಾಲ ನನ್ನ ತಂಗಿ ಹುಟ್ಟ. ಅಲ್ಲಿವರೆಗೂ ನನ್ನ ಭಾಳ ಮಹಾರಾಣಿ ಥರ ನೋಡ್ಕೊಂಡಾರ. ಇವರೇನು ಒಬ್ಬೊಬ್ಬರು ನಮ್ಮ ತಂಗಿಯರದು ಹುಟ್ಟಾಕೆ ಶುರು ಮಾಡಿದ್ರು ನೋಡು. ಸೊ ಅವರೆಲ್ಲ ಹುಟ್ಟಂತಲೇ ನಮ್ಮ ವರ್ಚಸ್ ಸ್ವಲ್ಪ ಎಲ್ಲೋ ಹೋಗಕ್ಕೆ ಶುರು ಆಯ್ತು. ಬಟ್ ಇರಲಿ, ಅವ್ರಿಗೆ ಸಿಗಲಿ ಆ ಪ್ರೀತಿ ಅಂತ ಕೇಳ್ಕೊತೀನಿ. ಜಾಸ್ತಿ ಅವ್ರಿಗೆ ಸಿಗೋಗೊಡೋದಿಲ್ಲ, ನನಗೆ ಗೊತ್ತೈತೆ. ನಾನು ಸಿಟ್ಟು ಮಾಡಿಬಿಡ್ತೀನಿ, ಜಗಳನ ಮಾಡ್ತೀನಿ. ನನಗೇನಾದ್ರೂ ಪ್ರೀತಿ ಅದು ಕಮ್ಮಿ ಆಯ್ತು, ನಮ್ಮ ತಂದೆ ತಾಯಿ ಪ್ರೀತಿ ನನಗೆ ಜಾಸ್ತಿ ಇರಬೇಕು. ಅವ್ರು ಸಣ್ಣರ್ದಾರ ತಡಿ ಅಂತ ಅವ್ರಿಗೇನಾರ ಪ್ರೀತಿ ಜಾಸ್ತಿ ತೋರ್ಸಾಕತ್ರ ಅಂದ್ರೆ ನನ್ನ ಕೈಲೇ ಸಹಿಸ್ಕೊಂಡಿರೋಕ್ಕಾಗೋದಿಲ್ಲ. ಸಿಟ್ಟು ಮಾಡಿ ಜಗಳ ಮಾಡಿಬಿಡ್ತೀನಿ. ಅವ್ರಿಗೆ ಯಾಕೆ ಎಷ್ಟು, ನನಗೆ ಯಾಕೆ ಎಷ್ಟು ಕಮ್ಮಿ ಅಂತ ಹಿಂಗೆ ಮಾಡ್ತೀನಿ. ನಾನು ನಿಜ ಹೇಳ್ಬೇಕಂತಂದ್ರೆ ಸಣ್ಣರಂತ ಸಲ್ಗಿ ಸಕ್ರೆ ಕೊಡಂಗಿಲ್ಲ ನಾನು ಅವರಿಗೆ. ನನಗೆ ಬೇಕು ಅವರೆಲ್ಲ ಪ್ರೀತಿ ಅಂತ ಅನ್ಕೋತೀನಿ. ಅಷ್ಟು ತಂದೆ ತಾಯಿ ವಿಚಾರದೋಗಾಗಲಿ ಯಾವುದೇ ವಿಚಾರದೋಗಾಗಲಿ ನನಗೆ ಸಿಗಬೇಕಾದಂಥ ಪ್ರೀತಿ ನನಗೆ ಸಿಗಬೇಕು. ಇಷ್ಟು ಆ್ಯಟಿಟ್ಯೂಡ್ ಅಂತ ತಿಳ್ಕೊಂಬಿಡ್ರಿ. ಇದೊಂಥರ ಈ ಥರದ ಹುಡುಗಿ ನಾನು. ಮತ್ತು ಹೇಳ್ಬೇಕಂತಂದ್ರೆ ಚಿಕ್ಕವಳಿದ್ದಾಗ ಅಂಗನವಾಡಿಗೆ ಎಲ್ಲ ಹೋಗ್ಬೇಕಂದ್ರೆ ಊರಾನ ಮನ್ಯಾಗ ಇರ್ತಿದ್ವಿ. ಸೊ ಊರಾನ ಮನ್ಯಾಗ ಭಾಳ ದೊಡ್ಡ ಎತ್ತರದ ಕಿಟಕಿ ಇತ್ತು, ಬಚ್ಚಲ ಕಿಟಕಿ ಅಂತಾರೆ ನೋಡ್ರಿ. ಆವಾಗ ನಮ್ಮವ್ವ ಬಾಳೆಹಣ್ಣಾಗಲಿ ಏನಾಗಲಿ ಅದ್ರಾಗ ಕೊಟ್ಟರೆ ಅಷ್ಟು ತಿಂತಾಳೆ ನನ್ನ ಮಗಳು ಅಂಥೇಳಿ ಆ ಕಿಟಕಿಯಾಗಿಂತ ನಾನು ಹಿಂಗೆ ಉಡಿ ಹೊಡ್ಡೋದು. ಚಂದ ಡ್ರೆಸ್ ಎಲ್ಲ ಹೊಲಕ್ಕೆ ಹಾಕ್ತಿದ್ದಾಳೆ ನಮ್ಮವ್ವ. ನಿಜ ಹೇಳ್ಬೇಕಂತಂದ್ರಾಗ ಹಿಂಗೆ ಅಂಗಿ ಎಲ್ಲ ಹಿಂಗೆ ಹಿಡ್ಕೋದು ನಮ್ಮ ಅದ್ರೊಳಗೆ ಕಿಟಕಿಯಾಗಿಂತ ಹಾಕೋದು. ಆಯಿತು, ಒಂದು ಅರ್ಧ ತಿನ್ನೋದು, ಒಂದು ಅರ್ಧ ಬಾಳೆಹಣ್ಣು ತಿನ್ಬೇಕಾದ್ರೆ ಸಾಕಾಗಿಬಿಡ್ತಿತ್ತು ನನಗೆ. ಸೊ ಅದಕ್ಕೆ ನೋಡಿರಿ ನಾನು ಇಷ್ಟು ವೀಕ್ ಆಗಿರೋದು. ಆಗೆಲ್ಲ ಚೆನ್ನಾಗಿ ತಿಂದಿದ್ನಿ ಅಂದ್ರೆ ಇವಾಗ ನಾನು ದಪ್ಪ ಇರ್ತಿದ್ನಿ ಅಂತ ಅನ್ಸುತ್ತೆ. ಆ ಥರ ಎಲ್ಲ ಕಿಟಕಿಯಾಗಿಂತ ಕೊಡೋದು ಅದು ಮಾಡ್ತಿದ್ರು. ನಾನು ಅರ್ಧ ತಿಂದು ಅರ್ಧ ಹೊರಗಡೆ ಎಲ್ಲ ಹೋಗ್ಬಿಡ್ತಿದ್ನಿ. ಹೊರಗಡೆ ನಮ್ಮವ್ವ ಬಂದಾಗ ಅದನ್ನ ಏನಾದರೂ ನೋಡಿದಾಳೆ ಅಂದ್ರೆ ಬಾಳೆಹಣ್ಣು ಇಲ್ಲೇ ಹೋಗ್ಯಾಳ ಅಂತ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡು ಶಿಸ್ತು ಬೈತಿದ್ದಾಳೆ. ಹಂಗೆ ಹೊಲ್ದಾಗ ಅದೀವಿ ಈಗ ನಾವು, ಹೊಲ್ದಾನ ಮನ್ಯಾಗ. ಈಗಾದರೂ ಅಷ್ಟು ನಾನು ಸ್ಕೂಲ್ಗೆ ಹೋಗೋ ಟೈಮ್ ಒಳಗೆ ಅದು ಏನಾದ್ರು ರೊಟ್ಟಿ ಅಂತ ಮಡ್ಚ್ಕೊಟ್ರೆ ಆಯ್ತು ತಿನ್ಕೋತ ಹೋಗ್ತೀನಿ ಅನ್ನೋದು ಎಲ್ಲ ಕಂಟಿ ಒಳಗೆ ಬೇಲಿ ಒಳಗೆ ಹಿಂಗೆ ಹೋಗ್ತಿದ್ನಿ. ಸೊ ನಿಜ ನಾನು ನುಕ್ಸಾನ್ ಭಾಳ ಮಾಡೀನಿ. ಈಗ ನನ್ನ ಮಗಳು ತಿನ್ಲಾರ್ದ ಅಂತಲೇ ಈಗ ಇಷ್ಟು ಕಷ್ಟಪಡ್ತೀನಿ ನಾನು. ಹಂಗೆ ನಮ್ಮವ್ವನೂ ಕಷ್ಟಪಟ್ಟಿರ್ಬೇಕಿಲ್ಲ ಅಂತೆಲ್ಲ ಈಗ ಮೈಂಡ್ ಒಳಗೆ ಓಡಾಕತ್ತೈತಿ ಈಗ ನಿಜ ಹೇಳ್ಬೇಕಂತಂದ್ರೆ. ಅದಕ್ಕೆಲ್ಲ ನಮ್ಗೆ ಅನ್ನತ್ತೀಗ ಸಾರಿ ಕೇಳ್ತೀನಿ. ಆಕೆ ಮುಂದೆ ಕೇಳುವಂಥ ಧೈರ್ಯನ ನನಗಿಲ್ಲ ಕರೆ ಹೇಳ್ಬೇಕಂತಂದ್ರೆ. ಆಕೆ ಅಂದ್ಬಿಡ್ತಾ ಏನು ಸಾರಿ ಕೇಳ್ತಿ ಅಂತ ಹಿಂಗೆ ಅಂದ್ಬಿಡ್ತಾ. ಬಟ್ ಬೇಡ, ವಿಡಿಯೋ ಮುಖಾಂತರನ ಸಾರಿ ಕೇಳ್ತೀನಿ. ಸಾರಿ ಅವ್ವ ಅಂತೇಳಿ. ನನ್ನೀಗ ಮದುವೆ ಮಾಡಿಕೊಟ್ಟಾರಂತಂದ್ರೆ ನಾನು ಡಾರ್ಲಿನ್ ಸ್ವತ್ತು. ಆದ್ರೆ ಊರಿಗೆ ಹೋದಾಗದು ಎಲ್ಲ ಜಾಸ್ತಿ. ಈಗಾದ್ರೂ ಏನಾದರೂ ತಿನ್ನಕ್ಕಂದ್ರೆ ಮೊದಲು ಮಾಡಿ ನನಗೆ ಜಾಸ್ತಿ ಎತ್ತಿಡ್ಬೇಕು. ಈ ಥರ ಎತ್ತಿಡತಾರೆ ನಮ್ಮ ತಂಗಿಯರ ಸಕ್ರೆ ಅವ್ರು ತಿನ್ನೋದ್ರಾಗಿಂದ ಅರ್ಧ ಆದರೂ ತೆಗೆದಿಟ್ಟಿರ್ತಾರೆ. ಅಷ್ಟು ಪ್ರೀತಿಯಿಂದ ನನ್ನಂತರ ಬೆಳೆಸ್ಯಾರ. ಅಷ್ಟು ಪ್ರೀತಿಯಿಂದ ನನ್ನ ತಂಗಿಯರು ಕೂಡ ನಾನು ಅಷ್ಟು ಚಲೋ ನೋಡ್ಕೊತ ಬಂದಾರ. ಈಗ ನಿಜ ಈ ಜವಾಬ್ದಾರಿ ಎಲ್ಲ ಬ್ಯಾಡ ಅಂತ ಅನ್ನಿಸ್ಬಿಟ್ಟೈತಿ. ಹೆಂಡತಿ ಅನ್ನಿಸ್ಕೊಳ್ಳೋದು ಮತ್ತು ಅವು ಅನ್ನಿಸ್ಕೊಳ್ಳೋದು, ಸೊಸೆ ಅನ್ನಿಸ್ಕೊಳ್ಳೋದು, ಈ ಮನೆ ಜವಾಬ್ದಾರಿ ಎಲ್ಲ ಸಾಕಾಗ್ಬಿಟ್ಟೈತಿ. ನಿಜ ಹೇಳ್ಬೇಕಂತಂದ್ರೆ ಜವಾಬ್ದಾರಿ ಅಂದ್ರೆ ನನಗಂತ ಜವಾಬ್ದಾರಿ ಯಾವುದು ಕೊಟ್ಟಿಲ್ಲ. ಅಷ್ಟು ಏನೂ ಜವಾಬ್ದಾರಿ ಕೊಡ್ಲಾರ್ದ ಇದೇ ಜೀವನ ವಜ ಅಂತ ಅಂದ್ಕೊಳಕತ್ತೀನಿ ನಾ ಅಂತೂ. ಕರೆ ಇನ್ನೊಮ್ಮೆ ನಮ್ಮ ತಂದೆ ತಾಯಿಗೆ ಒಂದು ಪುಟ್ಟ ಮಗಳಾಗ್ಬೇಕು, ನಾ ಅವ್ರ ಮುದ್ದಿನ ಮಗಳಾಗಿ ಮತ್ತೆ ಬೆಳಿಬೇಕಂತ ಹಿಂಗೆ ಅನಿಸ್ತೈತಿ. ಎಷ್ಟೋ ಜನರಿಗೆ ಇದು ಅನ್ಸಾಕತ್ತೈತಿ. ಇನ್ಸ್ಟಾಗ್ರಾಮ್ದಾಗೆಲ್ಲ ಸ್ಟೋರಿ ನೋಡ್ತೀನಿ ಮತ್ತು ರೀಲ್ಸ್ ನೋಡ್ತಿರ್ತೀನಿ. ಎಲ್ಲರಿಗೂ ಇದ್ದ ಆಸೆ ಇರತ್ತೆ. ಎಲ್ಲರೂ ಅದನ್ನ ತೋರಿಕೆ ಮಾಡ್ಕೋತಾರೆ. ನಿಜ ಹೇಳ್ಬೇಕಂತಂದ್ರೆ ನನಗೂ ಕೂಡ ಅಷ್ಟ. ನಾನು ಯಾವಾಗ ಮತ್ತೊಮ್ಮೆ ಅವ್ರ ಮುದ್ದಿನ ಮಗಳಾಗಿ ಹುಡ್ತೀನೇನೋ ಅಂತ ಹಿಂಗೆ ಅನಿಸ್ತೈತಿ. ಬೇಜಾರಾಗತೈತಿ ನನಗಂತೂ ನಿಜ ಹೇಳ್ಬೇಕಂತಂದ್ರೆ. ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ಒಂದು ಸೇವು ಅಂತಂದ್ರೆ ಆಯಿತು. ನಾನು ಒಂದು
ವೀಕ್ ಆದರೂ ಅದನ್ನು ಮುಚ್ಚಿಟ್ಟು ಒಂದು ವೀಕ್ ಆದರೂ ತಿನ್ನಿಸ್ತಿದ್ರಂತ ಒಂದೊಂದು ಪೀಸ್ ತಿಂತಿದ್ದಲ್ಲ ಅಂತ ಅದನ್ನ ಒಂದೊಂದು ಪೀಸ್ ತಿನ್ಬೇಕಂದ್ರೆ ಅಳೋದು ಈ ಥರ ಎಲ್ಲ ಮಾಡ್ತಿದ್ನಿ ಅಂತ. ಇವಾಗ ಅದು ಒಂದು ಕಾಯಿ ಕೊಟ್ಟರೆ ಸಾಲೋದಿಲ್ಲ ಖರೆ, ಆ ಥರ ಸಿಗಂಗಿಲ್ಲ ಈಗಿನ ಸಿಚುವೇಶನ್. ಸಿಕ್ಕಾಗ ನಾವು ತಿನ್ನಲಿಲ್ಲ, ಈಗ ಇಲ್ಲದ ಹುಡುಕಾಡಕತ್ರೆ ಈಗೆಲ್ಲ ನಮಗೆ ಸಿಗ್ಬೇಕು ಅಂತ ಒಮ್ಮೊಮ್ಮೆ ಅನಿಸ್ತಿರ್ತೈತಿ. ಅಷ್ಟು ಊಟ ಮಾಡಿಸೋವಾಗಾದ್ರು ಅಷ್ಟು ಹೊರಗಡೆ ಒಂದು ಕಟ್ಟಿ ಕುಂದಿರ್ಸ್ಕೊಂಡು ಚಂದಮಾಮನ ತೋರಿಸಿ, ಅಲ್ಲಿ ಚಂದಮಾಮ ಬಂದ, ಇಲ್ಲಿ ಚಂದಮಾಮ ಬಂದ ಅಂತ ಚಂದಮಾಮನ ಹಾಡ ಹೇಳ್ಕೊತ ಎಷ್ಟು ಚಂದ ಊಟ ಮಾಡಿಸ್ತಿದ್ರು ನಮ್ಮವ್ವ. ನನ್ನ ತಂಗಿಗೆ ಊಟ ಮಾಡಿಸಿದ್ದು ಕಮ್ಮಿ, ನಿಜ ಹೇಳ್ಬೇಕಂತಂದ್ರೆ. ನನಗಂತೂ ಒಂದು 8-10 ವರ್ಷದಕ್ಕೆ ಆಗೋ ತನಕ ಆದರೂ ಊಟ ಮಾಡ್ಸ್ಯಾರ. ಇಷ್ಟು ಮುದ್ದು ಮಾಡಿ ಬೆಳೆಸ್ಯಾರಪ್ಪ ಅಂತ ಅನ್ನೋದು ಕನ್ಸನ್ನು ಇದ್ದಿದ್ದಿಲ್ಲ ನನಗೆ, ನಿಜ ಹೇಳ್ಬೇಕಂದ್ರೆ. ಈಗ ವಿಡಿಯೋ ಮಾಡಕತ್ತೀನಿ ಅಂತಂದ್ರೆ ಅದೆಲ್ಲ ನೆನಪಿ ಬರಾಕತ್ತೈತಿ ನಿಜ ಹೇಳ್ಬೇಕಂದ್ರೆ. ಯಾವುದನ್ನು ನಾನು ಪ್ಲ್ಯಾನ್ ಮಾಡಿ ವಿಡಿಯೋ ಮಾಡೋದಿಲ್ಲ, ಈಗೆಲ್ಲ ಗೊತ್ತಾಗತ್ತೈತಿ ಈ ಥರ ಬೆಳೆಸಾರ, ನಾ ಅವ್ರಿಗೆ ರೆಸ್ಪೆಕ್ಟ್ ಕೊಡಲಿಲ್ಲ, ಈ ಥರ ಎಲ್ಲ ಅನ್ಸಾಕತ್ತೈತಿ ನಿಜ ಹೇಳ್ಬೇಕಂತಂದ್ರೆ. ಸಾರಿ ಅಂತ ಕೇಳ್ತೀನಿ ನಾನು ಇಲ್ಲೇ. ನಮ್ಮ ತಂದೆ ತಾಯಿ ನಮಗೆ ತೋರಿಸಿದಂಥ ಪ್ರೀತಿನ ನಾವು ಇಲ್ಲಿ ಗಂಡುಗಳಿಗೆ ಅದು ತೋರಿಸ್ಯಾರ, ಅವ್ರು ನಮ್ಮನ್ನು ಕೇರ್ ಮಾಡಂಗಿಲ್ಲ ನಿಜ ಹೇಳ್ಬೇಕಂದ್ರೆ. ಅಷ್ಟೆಲ್ಲ ತಂದೆ ತಾಯಿ ಕೈ ತುತ್ತು ತಿಂದು ಇಷ್ಟು ದಿನದವರೆಗೆ ಬೆಳೆದು ಇನ್ನೊಂದು ಮನೆಗೆ ಬಂದು ಇವ್ರಿಗೆ ನಾವು ಯಾವತ್ತೂ ನಮ್ಮ ತಂದೆ ತಾಯಿ ಸೇವೆ ಮಾಡಿರಂಗಿಲ್ಲ ನಾವು. ಅಂಥ ಸೇವೆ ಎಲ್ಲ ಇವ್ರಿಗೆ ಹಸ್ಬೆಂಡ್ಗೆ ಅದು ಕೊಡ್ತಿರ್ತೀವಿ. ಬಟ್ ಅವರು ಒಂದೊಂದು ಸಲ ಅರ್ಥ ಮಾಡ್ಕೋತಿರಂಗಿಲ್ಲ, ಅಲ್ಲೇ ಅಂಥದ್ದೆಲ್ಲ ಮಾಡಿರಂಗಿಲ್ಲ. ಅವ್ರು ಇಲ್ಲಿ ಬಂದು ಇಷ್ಟೆಲ್ಲ ಅಡ್ಜಸ್ಟ್ ಆಗಿರ್ತಾರೆ, ನಾವು ಅವರಿಗೆ ಒಂದು ಒಳ್ಳೆ ರೀತಿ ಪ್ರೀತಿ ಕೊಡಬೇಕು ಅಂತ ಈ ಥರ ಅಂದ್ಕೊಂಡ್ರೆ ಎಲ್ಲ ಹೆಣ್ಮಕ್ಳ ಲೈಫೆಲ್ಲ ಚಲೋ ಇರ್ತೈತೆ ಅಂತ ಅನ್ಕೋತೀನಿ. ಬಟ್ ಅವ್ರು ನಮ್ಮನ್ನು ಕೇರ ಮಾಡೋದಿಲ್ಲ. ಅವ್ರ ದಗದಾಯಿತು ಅವರಾಯಿತು ಹಿಂಗೆ ಏನಾದರೂ ಹೊರಗಡೆ ಹೋಗೋ ಫ್ರೆಂಡ್ಸ ಎಲ್ಲರಿಗೆ ಟೈಮ್ ಕೊಡೋಕೆ ಟೈಮ್ ಇರುತ್ತೆ ಅವ್ರ ಹತ್ರ. ಮನ್ಯಾಗ ಹೆಂಡತಿ ಮಕ್ಕಳಿಗೆ ಅದು ಟೈಮ್ ಕೊಡೋಕೆ ಟೈಮೇ ಇರೋದಿಲ್ಲ ನಿಜ ಹೇಳ್ಬೇಕಂದ್ರೆ. ಬರ್ತಾರ ಗೇಮ್ ಆಡ್ತಾರೆ, ನನ್ನ ಗಂಡ ಹತ್ರ ಬರ್ತಾನೆ ಗೇಮ್ ಆಡ್ತಾನೆ, ಮಕ್ಕೋತಾನ, ಮತ್ತು ಬೆಳಗ್ಗೆ ಆತಿಲ್ಲ ಹೇಳ್ತಾನೆ, ನೀರು ಕಾಸಿರೋಣ ಅಂತಾನೆ, ಜಳಕ ಮಾಡ್ತಾನೆ, ಅರಿವಿ ಹಾಕ್ಕೋತಾನೆ, ಹೋಗ್ಬಿಡ್ತಾನೆ. ಈ ಥರ ಹಸ್ಬೆಂಡ್ಗಳಿದ್ರೆ ನಿಜ ತಂದೆ ತಾಯಿ ಅಂತೂ ಜಾಸ್ತಿನ ನೆನಪಾಗ್ತಿರ್ತಾರೆ. ನನಗೂ ಇವತ್ತು ತಂದೆ ತಾಯಿ ಎಲ್ಲ ಜಾಸ್ತಿನ ನೆನಪಾಗ್ತಾರೆ. ಮದರ್ಸ್ ಡೇ ಅದ್ರಾಗ ನಮ್ಮ ಊರಾದರೂ ಸಮೀಪಿಲ್ಲ, ನೆನಪಾದಾಗ ಹೋಗಿ ಬಂದಿನಂದ್ರೆ ಸಮೀಪ ಸಕ್ಕರೆ ಇಲ್ಲ ನಮ್ಮೂರ. ಅವ್ರಿಗೆ ನೆನಪಾದಾಗ ನಮ್ಮ ಮಕ್ಕಳು ನೋಡಬೇಕು, ಮೊಮ್ಮಕ್ಕಳು ನೋಡ್ಬೇಕು ಅಂತಂದ್ರೆ ಬರೋ ಅಷ್ಟು ಸಮೀಪದಾರಿ ಇಲ್ಲ. ಒಂದು ದಿನನೇ ಬೇಕು, ನಮ್ಮ ಮುಂಬೈಗೆ ಬರೋಕಂತೂ ಒನ್ ಡೇನೇ ಬೇಕು. ಹಾಗಾಗಿ ಏನಾದರೂ ನೆನಪತ್ತೆ ಆದ್ರೆ ಇಲ್ಲಿ ಕುತ್ಕೊಂಡು ವಿಡಿಯೋ ಕಾಲ್ ಮಾಡ್ತೀವಿ. ಇದೆಲ್ಲ ಇದ್ದು ಫೋನು ಮೊಬೈಲ್ ಎಲ್ಲ ಇದ್ದ ನಮ್ಮ ಪರಿಸ್ಥಿತಿ ಈ ಥರ ಐತಿ. ಇನ್ನು ಇದಾಟ ಫೋನ ಮೊಬೈಲ್ ಇದ್ದಿರ್ಲಿಕ್ಕಂತಂದ್ರೆ ಎಷ್ಟು ಬೇಜಾರು ಕಾಡ್ತಿತ್ತು. ಅವ್ರ ಮುಖ ಯಾವಾಗ ನೋಡೀನಿ, ಅವ್ರನ್ನ ಯಾವಾಗ ನೋಡೀನಿ ಅಂಥೇಳಿ. ಇವಾಗ ಮೊಬೈಲ್ ಅದಾವ, ಎಲ್ಲ ಅದಾವ, ವಿಡಿಯೋ ಕಾಲ್ ಮಾಡ್ತೀವಿ ಡೈಲಿ ಅಂದರೂ ಈ ಥರ ಫೀಲಿಂಗ್ ಅದದು ಹೆಣ್ಮಕ್ಳಿಗೆ ಇಷ್ಟ. ಅದು ತವ್ರ ಮನೆ ತಾಯಿ ತಂದೆ ಅಂದ್ರೆ ಅಷ್ಟು ಕಳೆ ಜಗತ್ತಿರ್ತೈತಿ. ನಮ್ಮ ತಾಯಿ ಒಬ್ಬೇಕೆ ಅಂತಲ್ಲ, ನನ್ನ ತಾಯಿ ಸ್ಥಾನದವ್ರು ಸಿಕ್ಕಾಪಟ್ಟೆ ಜನ ಅದಾರ ಅಂತಾನೆ. ಅದ್ರಾಗ ಫಸ್ಟ್ ಮೇನ್ ಬರೋಕೆ ನಮ್ಮ ಆಯಿ ಅಂತೇಳಿ. ನಮ್ಮ ಆಯಿ ನನಗೆ ಭಾಳ ಇಷ್ಟ. ನಮ್ಮ ಆಯಿ ಅಂತಂದ್ರೆ ನಮ್ಮವ್ವ ನಮ್ಮ ಆಯಿ ಅಂತಂದ್ರೆ ಇನ್ನೂಕಾದ್ರೂ ಆಕೆ ಯಾವಾಗಲೂ ನನಗೆ ಹೇಳತ್ತಿರ್ತಾಳೆ, ನನ್ನ ಮಕ್ಕಳೊಳಗೆ ನೀನು ಬೇಕು ನನ್ನ ಮಗಳ ಅಂತೇಳಿ. ಯಾಕಂದ್ರೆ ಎಲ್ಲ ಮೊಮ್ಮಕ್ಕಳೊಳಗೆ ನಾನು ದೊಡ್ಡಕ್ಕಿ, ದೊಡ್ಡ ಮೊಮ್ಮಗಳಂದ್ರೆ ನಾನು. ಅಷ್ಟು ಕೇರ್ ಮಾಡ್ತಾಳೆ, ನನ್ನಂತರೂ ಅಷ್ಟು ಮುದ್ದು ಮಾಡ್ತಾಳೆ. ಆಕೆಗೆ ಯಾವಾಗಲೂ ಜೀವನ ಅದಾರೆಲ್ಲ ಏನು ಜೀವನ ಕಟ್ಕೊಂಡಿಲ್ಲ ಅಂತಲ್ಲ, ಎಷ್ಟು ಚಲೋ ಜೀವನ ಕಟ್ಕೊಂಡಾರ, ನೀನು ಚಲೋ ತಂಗ ಆಗ್ಬೇಕು. ಸಣ್ಣಕ್ಕಿದ್ದಾಗಿತ್ರ ಹೇಳಾಕತ್ತಾಳೆ. ಯಾವಾಗಲೂ ನಂಗೆ ಆಯಿ ಮನೆಗೆ ಹೋಗ್ಬೇಕು ಅನ್ನೋದೊಂದು ಆಸೆ ಇರ್ತೈತೆ ನೋಡ್ರಿ. ಸಣ್ಣರಿದ್ದಾಗ ಸೂಟಿ ಕೊಡ್ತಿಲ್ಲ, ಆಯಿ ಮನೆಗೆ ಹೋಗೋದು, ಒಟ್ಟು ಈ ಥರ ಎಲ್ಲ ಆಸೆ ಇರ್ತೈತಿ. ಈಗ ಕೆಲವೊಂದು ಸಲ ಆ ಮನಿನ ಇಲ್ಲನ ಅನಿಸ್ಬಿಡ್ತದೆ, ಆ ಥರ ಎಲ್ಲ ಬೇಜಾರಾಗಿರ್ತೈತಿ. ನಾವು ನಮ್ಮ ಆಯಿ ಮನೇನ ಕಳ್ಕೊಂಡ್ಬಿಟ್ಟಿವಿ. ಮಾಮ ಅದನ ನಮಗೆ, ಮಾಮ ಯಾವಾಗಾದರೂ ಹೋಗ್ಬೇಕು ಅನ್ನಿಸ್ತಂದ್ರೆ ನಮ್ಮ ಮಾಮಾರ ಮನೆಗೆ ಹೋಗಿರ್ತೀವಿ, ಬರ್ತೀವಿ. ಬಟ್ ಅಜ್ಜ ಈ ಪ್ರೀತಿನ ಕಳ್ಕೊಂಡ್ಬಿಟ್ಟಿವಿ ಅಂತ ಅನ್ಸಾಕತ್ತೈತಿ. ಸೊ ಯಾರಿಂತ್ರನ ಬಂದಿದ್ದು ಎಲ್ಲ ನಮ್ಮ ಪ್ರೀತಿನೆಲ್ಲ ದೂರ ಮಾಡಿಬಿಡ್ತಾರಲ್ಲ, ಎಷ್ಟು ಬೇಜಾರಾಗುತ್ತೆ ನಿಜ ಹೇಳ್ಬೇಕಂತಂದ್ರೆ. ನಮ್ಮವ್ವ ಕೂಡ ಅಷ್ಟ ತವ್ರ ಮನಿನ ಬ್ಯಾಡಂತೆ ಅಂದ್ಕೊಂಡ್ಬಿಟ್ಟ. ನನ್ನ ಸಂಬಂಧ ಇಷ್ಟೆಲ್ಲ ಆಗಿದ್ದಕ್ಕೀಗ
ಅವ್ರು ನನ್ನ ಜೀವನ ಹಾಳು ಮಾಡಿರ್ಲಿಕ್ಕಂತಂದ್ರೆ ಇವತ್ತೇನು ಅನ್ನಿಸ್ತಿದ್ದಿಲ್ಲ. ನಮ್ಮವ್ವನೂ ಅವ್ರ ಮನೆಗೆ ಅದು ಹೋಗಿ ಬರ್ತಿದ್ದ. ನಮ್ಮವ್ವ ನಿಜ ಹೇಳ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ತ್ಯಾಗ ಮಾಡ. ಈಗ ನನ್ಗೆ ಅನ್ಸುತ್ತೆ ತವ್ರ ಮನೆ ಬಿಟ್ಟಿರೋಕ್ಕಾಗ್ಲೈತೆ. ಈಗ ನಮ್ಮವ್ವ ಎಲ್ಲ ಆಕೆ ತವ್ರ ಮನೆ ಬಿಟ್ಟು, ನಮ್ಮಪ್ಪ ಅಂತೂ ಅಲ್ಲಿ ಕಳ್ಸೋದೇ ಇಲ್ಲ ಆಕಿನ. ಯಾವಾಗಾದ್ರೂ ಒಮ್ಮೆ ಹೋಗಿರ್ತಾಳೆ. ನಮ್ಮ ಮಾಮ ಅದನ್ನು ನಮ್ಮ ಮಾಮಾರ ಮನೆಗೆ ಅದು ಹೋಗಿರ್ತಾಳೆ. ಬಟ್ ಮಾಮಾರ ಮನೆಗೆ ಅದು ಹೋಗಿರ್ತಾಳೆ. ಬಟ್ ಆಕಿಗೆ ತಾಯಿ ಅಂತ ಅದಾಳ. ಅವ್ರ ತಾಯಿ ಮನೆಗೆ ಹೋಗ್ಬೇಕು ಅಂತ ಆಕಿಗೆಲ್ಲ ಅನಿಸ್ತಿರ್ತೈತಿ. ಖರೆ ಆಕೆ ಹೋಗೋದಿಲ್ಲ. ನಮ್ಮಪ್ಪ ಅಂತೂ ಕಳ್ಸೋದೇ ಇಲ್ಲ ಅಲ್ಲಿ. ಏನಾತ ನಮ್ಮವ್ವ ಯಾಕೆ ತವ್ರ ಮನೆಗೆ ಹೋಗಲ್ಲ ಏನು ಅಂತ ನನ್ನ ಲೈಫ್ ಸ್ಟೋರಿ ವಿಡಿಯೋ ಒಳಗೆ ನಾನು ಹೇಳ್ಬೇಕಂತ ಅಂದ್ಕೊಂಡು. ಅದಕ್ಕೆ ಇನ್ನೊಂದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಆದಿಂದ ಲೈಫ್ ಸ್ಟೋರಿ ಎಲ್ಲ ಮಾಡಬೇಕು ಅಂತ ಐತಿ. ಒಳ್ಳೆ ರೀತಿ ಒಳಗೆ ಲೈಫ್ ಸ್ಟೋರಿ ಕೊಡ್ಬೇಕಂತ ಈ ಥರ ಎಲ್ಲ ಐತಿ. ನನ್ನ ಮಗಳನ್ನಂತರೂ ಏನು ರೆಡಿನ ಮಾಡಿಲ್ಲ. ನಾನು ಹಂಗೆ ರೆಡಿ ಆಗಿ ಕೂತು ವಿಡಿಯೋ ಮಾಡಾಕ್ತೀನಿ. ನನಗೆ ಈಕೆ ಯಾವಾಗ ದೊಡ್ಡಕ್ಕಾಗ್ತಾಳೋ, ಈಕೆ ಯಾವಾಗ ನನಗೆ ವಿಶ್ ಮಾಡ್ತಾಳೋ ಗೊತ್ತಿಲ್ಲ. ಹಂಗೆ ಈಗ ನನಗಂತೂ ಕರೆಯವು ಚಿಕ್ಕ ಮಕ್ಕಳಂದ್ರೆ ಜಾಸ್ತಿನೇ ಇಷ್ಟ. ಅದ್ರಾಗ ನನ್ನ ಮಗಳಂದ್ರೆ ತೀರಟ್ಟ ಕೇಳ್ಬೇಕನ್ನ ಭಾಳ ಫೇವ್ರೇಟ್ ಆಗಿರ್ತಾಳೆ. ಆಕಿನ ಜಾಸ್ತಿನೂ ಬಡಿತೀನಿ, ಬೇಜಾರು ಮಾಡ್ತೀನಿ. ಬಟ್ ಕಾರಣ ಇಲ್ಲರಲ್ಲ, ಆಕೆ ಊಟ ಮಾಡಂಗಿಲ್ಲ, ಅದಕ್ಕೆ ಬಡಿತೀನಿ. ಹೌದಿಲ್ಲ? ನೀವು ಊಟ ಮಾಡಲ್ಲ ಅದಕ್ಕೆ ಬಡಿತೀನಿಲ್ಲ ನಾನು. ಆಕಿನ ರೆಡಿ ಮಾಡಿಲ್ಲ. ನಾನು ಹಂಗೆ ಏನಾದರೂ ಒಂದು ವಿಡಿಯೋ ಮಾಡ್ಬೇಕಂತ ಸೀರೆ ಉಟ್ಕೊಂಡಿನಿ. ಅದು ಸೀರೆ ಉಟ್ಕೊಕೊಡ್ದೆ ಎಲ್ಲ ನನ್ನ ಅಳಿಸೇ ಬಿಟ್ಟಾಳಕ್ಕೆ ಅಂತರು. ಸೀರೆ ಉಟ್ಕೊಳಕ್ಕೆ ಶುರು ಮಾಡೀನಿ, ಈ ಕಡೆ ಅಳಕ್ಕೆ ಶುರು ಮಾಡಿ. ಆಕಿಗೆ ನಿದ್ದೆ ಬಂದಿತ್ತು, ಅದಕ್ಕೆ ಅಳಕ್ಕೆ ಶುರು ಮಾಡಿದ್ದೆ. ಏನಮ್ಮ ಎಸ್ಪಾ ನನ್ನ ತಂದೆ ತಾಯಿ ಅಂತಂದ್ರೆ ಎಲ್ಲ ನನ್ನ ಬಗ್ಗೆ ಅಷ್ಟ ಯೋಚನೆ ಅಲ್ಲದ ನಮ್ಮ ತಂಗಿಯರ ಬಗ್ಗೆನೂ ಯೋಚನೆ ಐತೆ ಅವರಿಗೆ. ವಾಪಸ್ ಹೇಳ್ಬೇಕಂತಂದ್ರೆ ನನ್ನ ತಮ್ಮನ ಬಗ್ಗೆನೂ ಯೋಚನೆ ಐತಿ. ತಂದೆ ತಾಯಿ ಜವಾಬ್ದಾರಿ ಭಾಳ ದೊಡ್ಡದಿರ್ತೈತಿ. ಸೊ ಅಂಥವ್ರಿಗೋಸ್ಕರ ಇವತ್ತೊಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ವಿಡಿಯೋ ಮಾಡಾಕ್ತೀನಿ ನಾನು. ಮತ್ತು ಹೇಳ್ಬೇಕಂತಂದ್ರೆ ನನ್ನ ತಮ್ಮನ ಬಗ್ಗೆ ಅಂತೂ ಜಾಸ್ತಿನೇ ಯೋಚನೆ ಐತಿ. ಇವಾಗ ನಾನೇನು 4 ಮಂದಿ ಒಳಗೆ ಹೋಗಿ ಈಗ ಒಬ್ಬಾಕಿ ಮಟ್ಟಿಗೆ ಹತ್ತಿನ. ಹೇಳ್ಬೇಕಂದ್ರೆ ಇನ್ನೂ 3 ಜನ ತಂಗಿಯರು ಮದುವೆ ಆಗೋರದಾರ. ಇನ್ನೂ ಅವರೇ ದೊಡ್ಡವರ ಇಲ್ಲ, ಅಷ್ಟು ಸಣ್ಣವ್ರದಾರ ನನ್ನ ತಂಗಿಯರಂತರು. ಬಟ್ ಅವ್ರ ಬಗ್ಗೆನೂ ಜಾಸ್ತಿ ಯೋಚನೆ ಐತೆ ಅವ್ರಿಗೆ. ಈಗ ಮಗನ ಬಗ್ಗೆನೂ ಅಷ್ಟೇ ಯೋಚನೆ ಐತಿ. ಹೆಂಗಂದ್ರೆ ಮಗುಗೆ ನಾವು ಎಂಥದ್ರ ತಿಂದು ಜೀವನ ಮಾಡಿದರೂ ಚಿಂತಿಲ್ಲೀಗ. ಮಗನ ತಲೆಗಂತೂ ಸಾಲ ಅದು ಕಟ್ಟಿ ಹೋಗ್ಬಾರ್ದು. ನಮ್ಮವಾರ ಮಾತಾಡ್ತಿರ್ತಾರೆ ಒಮ್ಮೊಮ್ಮೆ, ನಮ್ಮ ಮಗ ನೆಮ್ಮದಿಯಿಂದ ಇರಬೇಕು, ಮಗ ಸುಖವಾಗಿರ್ಬೇಕು. ಹೆಣ್ಮಕ್ಳು ಏನು ಕೊಟ್ಟು ಮನೆಗೆ ಹೋಗ್ತಾರೆ, ನಮ್ಮ ಎಲ್ಲ ನಡೆಸ್ಕೊಂಡು ಹೋಗ ಅವ ಇರ್ತಾನೆ, ಅವನು ಸುಖವಾಗಿರ್ಬೇಕು. ಈ ಥರ ಎಲ್ಲ ಯೋಚನೆ ಮಾಡ್ತಿರ್ತಾಳೆ ನಮ್ಮವ್ವ ಅವನ ಬಗ್ಗೆ. ಜಾಸ್ತಿ ಅಂದ್ರೆ ಮಗನ ಬಗ್ಗೆ ನಮ್ಮವ್ವ ಯೋಚನೆ ಮಾಡ್ತಾಳೆ. ಹೆಣ್ಮಕ್ಳ ಬಗ್ಗೆ ಅಂತೂ ನಮ್ಮ ಅಪ್ಪ ಯೋಚನೆ ಮಾಡ್ತಾನೆ. ಅವನ ಮುದ್ದಿನ ಮಗ ಅಂದ್ರೆ ನಮ್ಮ ತಮ್ಮ ಒಬ್ಬವ. ಒಬ್ಬನ ಬಗ್ಗೆನ ಜಾಸ್ತಿ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಅಂತೆ ಸಾಲ ಆದರೂ ಆಗಲಿ ಅಂಥೇಳಿ ಈಗ ಮನೆ ಕಟ್ಟಿಸಿಟ್ಟಾರ ಅವಾಗ. ಎಲ್ಲರಿಗಿಂತ ಸಣ್ಣವ್ರಿ. ಈಗ ನಮ್ಮ ತಮ್ಮ 7 ವರ್ಷದ ಅದಾನ. ಅವಗೋಸ್ಕರ ಸಾಲ ಆದರೂ ಚಿಂತಿಲ್ಲ. ನಾವು ಯಾವಾಗ ಸಾಯ್ತು ಉಳಿತು, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅಂಥೇಳಿ ಇವಾಗ ಅವಗೋಸ್ಕರ ಮನೆ ಕಟ್ಟಿಸಿಟ್ಟಾರ. ವಾಪಸ್ ಮಾತು ಹೇಳ್ಬೇಕಂತಂದ್ರೆ ಹೆಣ್ಮಕ್ಳು ಮದುವೆ ಒಂದು ಮಾಡಿ ಅವರ ತಲೆ ಮ್ಯಾಗ ಟಕ್ಕಿ ಕಾಳು ಹಾಕಿ ಸಾಯಬೇಕು, ಈ ಥರ ಎಲ್ಲ ಮಾತಾಡ್ತಿರ್ತಾರೆ. ಒಮ್ಮೊಮ್ಮೆ ಬೇಜಾರು ಆಗ್ತಿರ್ತದೆ ನನಗಂತೂ ಅವ್ರ ಮಾತು ಕೇಳಿಸ್ಕೊಂಡು. ಬಟ್ ತಂದೆ ತಾಯಿ ಜವಾಬ್ದಾರಿ ಎಲ್ಲ ಜಾಸ್ತಿನೇ ದೊಡ್ಡದಿರ್ತೈತಿ. ನಾನಂತರೂ ಈ ನನ್ನ ಬಂಗಾರಿಗೆ ಏನೂ ಮಾಡಿಲ್ಲ ನಿಜ ಹೇಳ್ಬೇಕಂತಂದ್ರೆ. ಮಾಡು ಟೈಮ್ ಯಾವಾಗ ಬರ್ತೈತೋ ಗೊತ್ತಿಲ್ಲ. ಸೊ ನಾವು ಏನು ಮಾಡಿ ಹೋಗ್ತೀವೋ ಮಾಡ್ಲಾರ್ದ ಹಂಗೆ ಹೋಗ್ತೀವೋ ಅದು ಗೊತ್ತಿಲ್ಲ. ಒಂದೊಂದ್ಸಲ ಬೇಜಾರು ಅನ್ನಿಸ್ತೈತಿ. ಮಕ್ಳಿಗೆ ಏನಾದರೂ ಮಾಡಿಟ್ಟು ಸಾಯ್ಬೇಕು, ಸತ್ರು ಅವ್ರ ತಲೆ ಮ್ಯಾಗ ಸಾಲ ಸೂಲ ಹೊರಿಸಿ ಸಾಯೋದಲ್ಲ. ಜವಾಬ್ದಾರಿ ಅಂದ್ರೆ ಒಂದು ನಿಜವಾದ ತಂದೆ ತಾಯಿ ಅನ್ನಿಸ್ಕೊಳ್ದ ಎಲ್ಲ ಮಕ್ಕಳನ್ನ ಸುಖವಾಗಿಟ್ಟು ಸತ್ತಾಗ ಅಂತ ಅನ್ಕೋತೀನಿ. ಈಗ ನಾನು ಒಬ್ಬಾಕಿ ಮೆಟ್ಟಿಗೆ ಹಚ್ಚಾರ, ಇನ್ನು 3 ಮಂದಿನ ಮೆಟ್ಟಿಗೆ ಹಚ್ಚೋದೈತಿ. ಲಾಸ್ಟ್ನೇದ ನಮ್ಮ ತಮ್ಮ. ಇಷ್ಟು ಅವ್ರ ತಲೆಗೆ ಅವ್ರ ತಲೆ ಕೊಡೋದನ್ನು ನಾವು ಹತ್ತು, ನಮ್ಮ ಮಕ್ಳು ಹತ್ತು, ನಮ್ದು ಅಗದತ್ತು. ಬರೀ ಇಂಥದ್ದು ಯೋಚನೆ ಮಾಡ್ತಾರೆ ಅವ್ರಂತೂ. ಬರೀ ಒಂದು ವಿಡಿಯೋ ಮಾಡ್ಕೊಡ್ತೀನಿ ನಮ್ಮ ಜಾನು ಅಂತೂ ನನಗೆ.
ಸುಮ್ಮನೆ ಏನೋ ಈಗ ಮಕ್ಕೊಂಡಿದ್ದು ಅಂತೆ ಇಷ್ಟು ವಿಡಿಯೋ ಮಾಡಕ್ಕೆ ಬಿಟ್ಟ ನನಗೆ. ಇಲ್ಲಕಂದ್ರೆ ಅಷ್ಟು ವಿಡಿಯೋ ಮಾಡಕ್ಕೆ ಬಿಡ್ತಿದ್ದಿಲ್ಲ. ಸುಮ್ಮನೆ ರೆಡಿಯಾಗಿದ್ದೆಲ್ಲ ವೇಸ್ಟ್ ಆಗ್ತಿತ್ತು. ಸೊ ನಾನು ಎಂದು ಸೀರೆ ಉಟ್ಕೊಳ್ಳೋದಕ್ಕೆ ಸೀರೆ ಉಟ್ಕೊಂಡಿದ್ನಿ. ಬಟ್ ನಮ್ಮ ತಾಯಿ ಬಗ್ಗೆ ಫೀಲಿಂಗ್ ಒಳಗೆ ನಾನು ಏನೇನೋ ಮಾತಾಡ್ಬಿಟ್ಟಿನಿ. ಜಾಸ್ತಿ ಆಕೆ ಬಗ್ಗೆ ಹೇಳೋಕ್ಕಾಗಲಿಲ್ಲ. ಬಟ್ ಇರಲಿ, ಆಕೆ ಸ್ಥಾನದೊಳಗೆ ಇನ್ನೂ ನಮ್ಮಿಬ್ಬರು ಕಾಕುಗಳದಾರ. ಅವರಿಗೆ ಹ್ಯಾಪಿ ಮದರ್ಸ್ ಡೇ ಕಾಕು ಅಂತ ಹೇಳ್ತೀನಿ. ಮತ್ತು ನಮ್ಮ ಅವ್ವನ ಸಮಾನ ನನಗೆ ಎಲ್ಲ ತಿದ್ದಿ ಬುದ್ಧಿ ಹೇಳುವಂತಾಕಿ ನಮ್ಮ ಅಕ್ಕ ಅದಾಳ. ನಮ್ಮ ಅಕ್ಕಗೆ ಹ್ಯಾಪಿ ಮದರ್ಸ್ ಡೇ ನಮ್ಮ ಅಕ್ಕ ಅಂತ ಹೇಳ್ತೀನಿ. ಮತ್ತು ಹಂಗೆ ಹೇಳ್ಬೇಕಂತಂದ್ರೆ, ಒಂದು ತಾಯಿ ಮನೇನ ಬಿಟ್ಟು ಇನ್ನೊಂದು ಮನೆಗೆ ಬಂದಿರ್ತಾರಂದ್ರೆ ಆ ಮನೆಯಾಗಿರೋ ಅತ್ತಿ ಕೂಡ ತಾಯಿ ಇದ್ದಂಗೆ. ನಮ್ಮ ಅತ್ತಿಗೆ ಕೂಡ ಹ್ಯಾಪಿ ಮದರ್ಸ್ ಡೇ ಅತ್ತಿ ಅಂತ ಹೇಳ್ತೀನಿ ವಿಡಿಯೋ ಮೂಲಕನ. ಅವ್ರ ಮುಂದೋಗಿ ಹೇಳುವಂಥ ಧೈರ್ಯ ಇಲ್ಲ. ಯಾಕಂದ್ರೆ ನನ್ನ ಜೊತೆಗೆ ಇರ್ತಾರೆ ಅವ್ರು ಯಾವಾಗಲೂ ಕರೆ. ಅವ್ರ ಮುಂದೋಗಿ ಹೇಳುವಂಥ ಧೈರ್ಯ ಇಲ್ಲ. ವಿಡಿಯೋ ಮುಖಾಂತರನೇ ಹೇಳ್ತೀನಿ ಹ್ಯಾಪಿ ಮದರ್ಸ್ ಡೇ ಅತ್ತಿ ಅಂತೇಳಿ. ಒಂದು ಸಲ ಏನಾಗಿತ್ತಪ್ಪ ಅಂತಂದ್ರೆ, ಇನ್ನು ನಾನು ಡಾರ್ಲು ಅವ್ರ ಮನೆಗೆ ಬಂದಿದ್ದೆಲ್ಲ. ಬಟ್ ಅವ್ರ ಬರ್ತಡೇ ಇತ್ತು. ವಿಶ್ ಮಾಡ್ಬೇಕಂತಂದ್ರೆ ಮೊಬೈಲ್ ಒಳಗೆ ವಿಶ್ ಮಾಡ್ಬೇಕಂದ್ರೆ ನಂಗೆ ಅಷ್ಟು ಭಯ ಆಗಿತ್ತು. ಹಂಗೆ ಹ್ಯಾಪಿ ಬರ್ಡೇ ರೀ ಮಾಡಿಬಿಟ್ಟಿದ್ನಿ. ಅವರು ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿದ್ರು. ಅವ್ರ ಮಗ ಕಲಿಸ್ಕೊಟ್ಟಿದ್ದ ಅವರಿಗೆ. ನನಗೂ ವಿಶ್ ಮಾಡೋಕೆ ಹೇಳಿದ್ದ, ನಾ ಮಾಡಿದ್ನಿ. ಒಂಥರ ಭಯ ಇರ್ತೈತಿ, ಏನೋ ಹೇಳೋಕ್ಕಾಗ್ತಿರಂಗಿಲ್ಲ ಸಮ್ ಟೈಮ್ ಇಲ್ಲ. ಬಟ್ ಇರಲಿ, ಇಲ್ಲೇ ಕುತ್ಕೊಂಡು ನಮ್ಮ ಅತ್ತಿಗೆ ನೋಡ್ತಾರೆ ಅವರು ವಿಡಿಯೋದಾಗ ನೋಡಿದಾಗ, ನನ್ನ ಸೊಸಿ ನನಗೂ ವಿಶ್ ಮಾಡ್ಯಾಳ ಅಂತ ಅನ್ಕೋಬೋದು. ಹ್ಯಾಪಿ ಮದರ್ಸ್ ಡೇ ಅತ್ತಿ ಅಂತ ಹೇಳ್ತೀನಿ. ಕರೆಗೂ ಒಂದು ಮನೆ ಹತ್ರ ಇನ್ನೊಂದು ಮನೆಗೆ ಬಂದಿಂದ ಇಲ್ಲೆಲ್ಲ ನಡೆಸ್ಕೊಂಡು ಎಲ್ಲ ಕೇರ್ ಮಾಡ್ಕೊತಾ ಹೋಗ್ತಿರ್ತಾರಲ್ಲ, ಅವರು ಒಬ್ಬರ ತಾಯಿನ ಅನ್ಕೋತೀನಿ ನಾನು. ಸೊ ಇಷ್ಟೊತ್ತನ ಯಾರೆಲ್ಲ ತಾಯಂದ್ರೆಲ್ಲ ನನ್ನ ವಿಡಿಯೋ ನೋಡಿರಿ, ಯಾರೆಲ್ಲ ಮದರ್ಸ್ ಆಗಿರಿ, ಅವ್ರಿಗೆಲ್ಲ ಹ್ಯಾಪಿ ಮದರ್ಸ್ ಡೇ. ಫ್ರೆಂಡ್ಸ್, ನನಗೆ ಮದರ್ಸ್ ಡೇ ಅಂತಂದ್ರೆ ಒಂದು ಮದರ್ಸ್ ಡೇ ಸ್ಪೆಷಲಾಗಿ ಒಂದು ಸಾಂಗ್ ಹಾಡ್ಬೇಕಂತ ಅಂದ್ಕೊಂಡೆ. ಎಲ್ಲರಿಗೂ ಗೊತ್ತಿದ್ದಿದ್ದು ಐತಿ. ನನ್ನ ಕಾಲೇಜ್ ಡೇಸ್ ಒಳಗೆಲ್ಲ ಹಾಡ್ತಿದ್ನಿ ಸಾಂಗ. ಸರ್ ಅದು ಎಲ್ಲ ಜಾಸ್ತಿನೇ ಇಷ್ಟಪಡ್ತಿದ್ರು. ಸೊ ನನ್ನ ಫ್ರೆಂಡ್ಸ್ ಕೂಡ ಅಷ್ಟು ಇಷ್ಟಪಟ್ರು ಆ ಸಾಂಗಿಂತ್ರನ ನನ್ನ ಕಾಲೇಜಿಗೆಲ್ಲ ಒಂಥರ ಪರಿಚಯ ಆಗಿದ್ದು. ನಿಜ ಹೇಳ್ಬೇಕಂತಂದ್ರೆ ಅವಾಗಿಂತ ಎಲ್ಲರೂ ಕ್ಲೋಸಾಗಿ ಮಾತಾಡೋದು, ಅದು ಅವಾಗಿಂತ್ರನೇ ಚಾಲೂ ಆಗಿದ್ದು. ಸೊ ಇವಾಗ ಕಾಲೇಜ್ ಡೇಸ್ ಎಲ್ಲ ಒಂಥರ ಮೆಮ್ರಿ ಆಗಿ ಉಳ್ದಾವ. ಬಟ್ ಇರಲಿ, ಅಲ್ಲಿದೊಂದು ಸಾಂಗ್ ಹಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಓಮ್ಮ ನನ್ನ ಮಗಳು ಚೈತ್ರ ಅಂತ ಕರೆಯಾಗತೈತಿ. ಇರಲಿ, ಈಗ ಮದರ್ಸ್ ಡೇ ಸ್ಪೆಷಲಾಗಿ ಮದರ್ಸ್ಗಾಗಿ ಡೆಡಿಕೇಟ್ ಮಾಡೋಕೆ ಒಂದು ಸಾಂಗ್ ಹಾಡ್ತೀನಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಬಾಳಿಗೆ ಒಂದೇ ಮನೆ, ಬಾಳಿಗೆ ಒಂದೇ ಕೋಣೆ, ಭೂಮಿಗೆ ದೈವ ಒಂದೇನೇ ತಾಯಿ. ರಾಗಿಗೆ ಒಂದೇ ತೇನೆ, ದಾರಿಗೆ ಒಂದೇ ಕೊನೆ, ಮುದ್ದಿಸೋ ಜೀವ ಒಂದೇನೇ ತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಇದನ್ನು ಜೋರಾಗಿ ಹಾಡ್ತಿದ್ನಿ. ಬಟ್ ಬಾಜು ನನ್ನ ಗಂಡ ಪಾಪ ಈಗ ಬೆಳಗ್ಗೆ ಬಂದು ರೆಸ್ಟ್ ಮಾಡಕ್ಕೆ ಮಕ್ಕೊಂಡನ. ಅಷ್ಟಕ್ಕೂ ಈ ಲಾಗ ಮಾಡೋದು ಇದ್ದಿದ್ದಿಲ್ಲ. ಮದರ್ಸ್ ಡೇ ಸ್ಪೆಷಲಾಗಿ ಏನಾದರೂ ಇರಲಿ ಅಂಥೇಳಿ ನಾನು ಇದನ್ನು ಲಾಗ್ ಮಾಡೀನಿ. ಬಟ್ ಮಕ್ಕೊಂಡು ನಾನು ಜಾಸ್ತಿ ವಾಯ್ಸ್ ಮಾಡಿ ಹಾಡಿದ್ರೆ ಹೇಳ್ತಾನೆ ಅಂಥೇಳಿ ನನ್ನ ವಾಯ್ಸ್ ಅಂತೂ ಸಿಕ್ಕಾಪಟ್ಟಿ ದೊಡ್ಡದೈತಿ ಹೇಳ್ಬೇಕಂತಂದ್ರೆ. ಸುಮ್ಮನೆ ಹಚ್ಕೊಂಡು ನಾನು ನಾಜೂಕಾಗಿ ಸ್ಲೋ ಒಳಗೆ ಹಾಡ್ತೀನಿ. ಸ್ಲೋ ಒಳಗೆ ಹಾಡಿದ್ದು ಯಾವ ಇಷ್ಟ ನನಗೂ ಆಗೋದಿಲ್ಲ, ಜನರಿಗೆ ಆಗೋದಿಲ್ಲ. ಜೋರು ಹೈಲೈಟ್ ಧ್ವನಿ ಒಳಗೆ ಹಾಡೋ ಸಾಂಗ್ಗಳು ಅಷ್ಟು ವೈರಲ್ ಆಗಿರ್ತಾವೆ ನನ್ನ ಹತ್ರ. ಅದಕ್ಕೋಸ್ಕರ ಈಗ ಒಂಥರ ಅಂಜಿಕೆ ಬಂದ ನಾನು ಸ್ಲೋ ಹಾಡೀನಿ, ಅಡ್ಜಸ್ಟ್ ಮಾಡ್ಕೊರಿ ಫ್ರೆಂಡ್ಸ್. ನಿಮ್ಮ ಲೈಫ್ ಒಳಗೂ ಮುದ್ದಿನ ಅಮ್ಮ ಅಂತ ಯಾರಾದರೂ ಇದ್ದೇ ಇರ್ತಾರೆ. ನಿಮ್ಮ ಅಮ್ಮನ ಹೆಸರು ಹಂಗೆ ಕಮೆಂಟ್ ಮಾಡಿರಿ. ನನ್ನ ವಿಡಿಯೋ ನೋಡಿದಾರೆ ಗಜ್ಜು ಅಯ್ಯೋ ನನ್ನ ಮಗಳು ಏನಾದರೂ ಒಂದು ಕಾಡ್ತಾನೆ ಇರ್ತಾಳೆ, ವಿಡಿಯೋ ಮಾಡೋಕೆ ಬಿಡಂಗಿಲ್ಲ ನಿಜ ಹೇಳ್ಬೇಕಂತಂದ್ರೆ. ಸೊ ಈ ವಿಡಿಯೋ ನಿಮ್ಮ ತಾಯಂದಿರಿಗೋಸ್ಕರ ಡೆಡಿಕೇಟ್ ಆಗಲಿ ನನ್ನ ವಿಡಿಯೋ ಅಂತ ಕೇಳ್ಕೊತೀನಿ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಅಂದ್ಕೊಂಡು. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನಗಂತೂ ಸೀರೆ ವಜ್ಜೆ ಅನ್ಸಾಕತ್ಬಿಟ್ಟೈತಿ, ಯಾವಾಗ ಇಲ್ಪ ಅಂತ ಹಿಂಗೆಲ್ಲ ಅನ್ಸಾಕತ್ತೈತಿ. ಆಯ್ತು, ಇದೊಂದು ವ್ಲಾಗ್ ಮಾಡೀನಿ. ಆಯಿತು, ಇನ್ನೊಂದು 2 ರೀಲ್ಸ್ ಮಾಡ್ತೀನಿ. ಇನ್ನು 2 ರೀಲ್ಸ್ ಮಾಡಿ ಒಂದು 4 ಫೋಟೋ ತಗೊಂಡು ಆಯ್ತು, ಬೇಗ ಈ ಸಾರಿ ಸವಾಸ ಬಿಟ್ಬಿಡ್ತೀನಿ.
ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಇಷ್ಟೊತ್ತನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಚಾನಲ್ನಾಗ ಸಪೋರ್ಟ್ ಮಾಡಿರಿ, ನಮ್ಮ ವಿಡಿಯೋಗಳಿಗೆಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.